ಅದು ಟ್ರೈಲರ್ದಲ್ಲಿ ನನಗೆ ಬರುವಾಗ ತುಂಬ ಸಲ ಕೇಳ್ಕೊಂಬಂದೆ ನಿಮ್ಮ ಡೈಲಾಗ್ ಅದು ಟೀಸರಲ್ಲಿ ಬಿಟ್ಟಿರೋದು ಒಂದು ನಾ ತಾಳ್ಮೆ ಕಳ್ಕೊಂಡಾಗಲಿಲ್ಲ ತುಂಬ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಟ್ರೈಲರಲ್ಲಿ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಡೈರೆಕ್ಟ್ ಹೇಳ್ತಾ ಇದ್ರು ಮಾಡೋಣ ಅಂತ. ಇವಾಗ ಒಂದು ಟ್ರೆಂಡಿಂಗ್ ಓಡ್ತಾ ಇರೋದಣ್ಣ, ನಿಮ್ಮದು ಹಳೇದು ನಿಮ್ಮ ಮಫ್ತಿದು ಮತ್ತು ಇವಾಗಿಂದ ಹಾಕ್ಬಿಟ್ಟು ಒಂದು ಹೋಗ್ತಾ ಇದೆ. ಅದು ಯಾವುದು ಅಂತಾರೆ ಮಫ್ತಿ ಡೈಲಾಗಿನೇ ಇವಾಗಿಗೆ ಮ್ಯಾಚ್ ಮಾಡಿ ಫುಲ್ಲು ಹೋಗ್ತಾ ಇದೆ. ಅಂದರೆ ಫ್ಯಾನ್ಸೇ ಅವರೇ ಮಫ್ತಿ ಸಿನಿಮಾದ ಒಂದು ಇದೆಯಲ್ಲ, ಸುತ್ತ ಸಮುದ್ರ ಮಧ್ಯದಲ್ಲಿ ಕಾಡು, ಅದು ಆ ಡೈಲಾಗ್ ಇದೆಯಲ್ಲ, ಆ ಡೈಲಾಗನ್ನು ಮತ್ತೆ ಬೈರತಿರಣಗಲ್ಲಿಗೆ ಮ್ಯಾಚ್ ಮಾಡಿಕೊಂಡು ರಿಲೀಸ್ ಆಗ್ತಾಯಿದೆ ಅಂತ ಫ್ಯಾನ್ಸ್ ಒಂದಷ್ಟು ಹೊರಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಆ ಕ್ರೇಜಲ್ಲಿ ಇನ್ನೂ ಬಂದಿಲ್ಲ, ಆಚೆ ಬಂದಿಲ್ಲ ಅವರು ಮಫ್ತಿ ಕ್ರೇಜಿಂದ. ನಮ್ಮ ಫಿಲ್ಮ್ ಪಾತ್ರಗಳು ಹಂಗಾಗುತ್ತೆ. ಅದರಿಂದ ನಮಗೂ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಆ ಫಿಲ್ಮ್ ಅಷ್ಟು ಮಟ್ಟಿಗೆ ಅದು. ಬಟ್ ನಿಮಗೆ ಬೈರತಿರಣಗಲ್ ಅಷ್ಟು ಈಕ್ವಲ್ ಆಗಿ ಫಿಲ್ಮ್ ಇರುತ್ತೆ ಅಂತ ಒಂದು ಭಾವನೆ.